ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ರಮ್ಮಿ, ಡ್ರೀಮ್11, ಪೋಕರ್ ಬ್ಯಾನ್. ಆನ್ಲೈನ್ ಗೇಮ್ಸ್ ಮೇಲೆ ಕೇಂದ್ರ ಪ್ರಹಾರ. ಆಡಿದ್ರೆ ಬೀಳುತ್ತೆ ಕೋಟಿ ಕೋಟಿ ದಂಡ. ಏನಿದು ಹೊಸ ಗೇಮಿಂಗ್ ಬಿಲ್? ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮ್ಗಳನ್ನ ಬ್ಯಾನ್ ಮಾಡಿದೆ. ಈ ಸಂಬಂಧ ಲೋಕಸಭೆಯಲ್ಲಿ ಹೊಸ ಮಸೂದೆ ಪಾಸ್ ಮಾಡಿದೆ. ಡ್ರೀಮ್11, ರಮ್ಮಿ, ಪೋಕರ್ ಬಾಜಿ ಸೇರಿದ ಹಾಗೆ ಎಲ್ಲ ರೀತಿಯ ಆನ್ಲೈನ್ ದುಡ್ಡು ಹಾಕಿ ಆಡೋ ಆಟಗಳಿಗೆ ಹೋಲ್ಸೇಲ್ ಆಗಿ ಬ್ರೇಕ್ ಹಾಕೋಕೆ ಹೊರಟಿದೆ. ಅಲ್ಲದೆ ಆಡಿದ್ರೆ ಲಕ್ಷ ಲಕ್ಷ ರೂಪಾಯಿ ದಂಡ ಹಾಕ್ತೀವಿ ಅಂತ ಕೂಡ ವಾರ್ನಿಂಗ್ ಕೊಟ್ಟಿದೆ. ಹಾಗೆ ಈ ಆಟಗಳನ್ನು ಪ್ರಮೋಟ್ ಮಾಡೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತು ಸೆಲೆಬ್ರಿಟಿಗಳಿಗೆ ಕೂಡ ಭಾರಿ ಜೈಲು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದೆ. ಸರ್ಕಾರದ ಆದಾಯಕ್ಕೆ 20,000 ಕೋಟಿ ರೂಪಾಯಿ ಪೆಟ್ಟು ಬೀಳುತ್ತಾದರೂ ಕೂಡ ದೇಶದ ಭದ್ರತೆ ದೃಷ್ಟಿಯಿಂದ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದೆ. ಹಾಗಿದ್ರೆ ಹೊಸ ಗೇಮಿಂಗ್ ಬ್ಯಾನ್ ಬಿಲ್ನಲ್ಲಿ ಏನೇನಿದೆ, ಯಾವ್ಯಾವ ಗೇಮ್ಸ್ ಬ್ಯಾನ್ ಆಗ್ತಿದ್ದಾವೆ, ಒಂದು ವೇಳೆ ಆಡಿದ್ರೆ ಏನೇನು ಶಿಕ್ಷೆ ಇರುತ್ತೆ, ಸರ್ಕಾರ ಇಂತಹ ಕ್ರಮ ಯಾಕೆ ಕೈಗೊಳ್ತಾ ಇದೆ, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಆನ್ಲೈನ್ ಆಟ ಬಂದ್. ಸ್ನೇಹಿತರೆ, ಆನ್ಲೈನ್ ಗೇಮ್ಗಳ ಮೇಲೆ ಕೇಂದ್ರ ಇಂಥ ಒಂದು ಗದಾ ಪ್ರಹಾರ ಮಾಡಿದೆ. ಈ ಸಂಬಂಧ ಕೇಂದ್ರ IT ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿ ಆಗಸ್ಟ್ 20 ಬುಧವಾರ ಹೊಸ ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಅನ್ನೋ ಬಿಲ್ ಮೂಲಕ ಆನ್ಲೈನ್ ಆಟಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕಲಾಗಿದೆ. ಈ ಬಿಲ್ ಪ್ರಕಾರ ಹಣಕಾಸಿನ ಲಾಭದ ನಿರೀಕ್ಷೆಯಿಂದ ಫೀಸ್ ತೆಗೆದುಕೊಳ್ಳುವ, ಇನ್ವೆಸ್ಟ್ ಮಾಡಿಸಿಕೊಳ್ಳುವ ಅಥವಾ ಠೇವಣಿ ಇಟ್ಟುಕೊಳ್ಳುವ ಯಾವುದೇ ಆನ್ಲೈನ್ ಆಟವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಅಂತ ಹೇಳಿದೆ. ಅಂದ್ರೆ ಡ್ರೀಮ್11, MPL, ರಮ್ಮಿ, ಪೋಕರ್ ಬಾಜಿ ಹೀಗೆ ಎಲ್ಲ ರೀತಿಯ ಆನ್ಲೈನ್ ಗೇಮ್ಸ್ ಇದರಡಿಗಡೆ ಬರ್ತಾವೀಗ. ಬರಬಾರ್ದು ಅಂದ್ರೆ ಅವ್ರು ಬೇರೆ ಸ್ವರೂಪದಲ್ಲಿ ಏನಾದ್ರು ಕೂಡ ಕಂಟಿನ್ಯೂ ಆಗಬೇಕು. ಇವಾಗಿರೋ ತರದಲ್ಲಿ ದುಡ್ಡು ಹಾಕಿ ಆಡೋದ್ರಲ್ಲಿ ಕಂಟಿನ್ಯೂ ಮಾಡಕ್ ಚಾನ್ಸೇ ಇಲ್ಲ. ಎಷ್ಟು ದಿನ ಡ್ರೀಮ್11 ಅಂತ ಕ್ರಿಕೆಟ್ ಆಟವನ್ನ ಫ್ಯಾಂಟಸಿ ಗೇಮ್ಸ್ ಹೆಸರಲ್ಲಿ ನಡೆಸಲಾಗ್ತಾ ಇತ್ತು. ಈಗ ಫ್ಯಾಂಟಸಿ ಎಲ್ಲ ಬಂದಾಗ್ತಾ ಇದೆ. ಈ ಆಟದ ಪರ ವಾದ ಮಾಡೋರು ಬೆಟ್ಟಿಂಗ್, ಗೇಮ್ ಆಫ್ ಲಕ್ ಅಂದ್ರೆ ಅದೃಷ್ಟದ ಆಟ. ಆದರೆ ಫ್ಯಾಂಟಸಿ ಗೇಮ್ ಹಾಗಲ್ಲ, ಇದು ಗೇಮ್ ಆಫ್ ಸ್ಕಿಲ್ ಅಂದ್ರೆ ಕೌಶಲ್ಯದ ಆಟ ಅಂತ ಹೇಳಿ ರೈಲು ಬಿಡ್ತಾ ಇದ್ರು. ಆದರೆ ಕೇಂದ್ರ ಸರ್ಕಾರ ಅದೆಲ್ಲ ನಮಗೆ ಗೊತ್ತಿಲ್ಲ. ದುಡ್ಡು ಬಳಸಿ ಆಡುವಂತ ಎಲ್ಲ ಆನ್ಲೈನ್ ಆಟವು ಬ್ಯಾನ್ ಅಂತ ಒಂದೇ ಏಟಿಗೆ ಸುತ್ತಿಗೆ ತಗೊಂಡು ತಲೆ ಮೇಲೆ ಹಾಕಿದ್ದಾರೆ ಈ ಇಂಡಸ್ಟ್ರಿ ಮೇಲೆ. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮ್ಸ್ನ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದೆ. ಇ ಸ್ಪೋರ್ಟ್ಸ್, ಇ ಸೋಷಿಯಲ್ ಗೇಮ್ಸ್, ಇ ಎಜುಕೇಷನಲ್ ಗೇಮ್ಸ್ ಮತ್ತು ಆನ್ಲೈನ್ ಮನಿ ಗೇಮ್ಸ್. ಇಲ್ಲಿ ಇ ಸ್ಪೋರ್ಟ್ಸ್ ಅಂದರೆ ಫಿಫಾದಂಥ ಆಟಗಳು, ಸೋಷಿಯಲ್ ಗೇಮ್ಸ್ ಅಂದರೆ ಲೂಡೋ, ಕ್ಯಾಂಡಿ ಕ್ರಶ್. ಇನ್ನು ಎಜುಕೇಷನಲ್ ಅಂದರೆ ಡಿಯೋಲಿಂಗೋದಂತಹ ಕಲಿಕೆಯ ಆಟಗಳು. ಇಲ್ಲಿ ಮೊದಲ 3 ಕ್ಯಾಟಗರಿ ಗೇಮ್ಸ್ಗೆ ನಿರ್ಬಂಧ ಇಲ್ಲ. ಆದರೆ ದುಡ್ಡು ಬಳಸಿ ಆಡುವ ಮನಿ ಗೇಮ್ಸ್ ಇದಾವಲ್ಲ, ಅವುಗಳನ್ನು ಕೇಂದ್ರ ಬೆಂಡೆತ್ತು ಬಿಟ್ಟಿದೆ. ಹೀಗಾಗಿ ಇನ್ಮೇಲೆ ರಿಯಲ್ ಮನಿ ಯೂಸ್ ಆಗುವ ಯಾವುದೇ ಆನ್ಲೈನ್ ಗೇಮ್ನ ಆಡದಂತಾಗಿದೆ. 1 ಕೋಟಿ ದಂಡ, 3 ವರ್ಷ ಜೈಲು. ಇನ್ಫ್ಲೂಯೆನ್ಸ್ ಮಾಡಿದ್ರೂ ಕಾದಿದೆ ಗೇಮ್ ಗುನ್ನ. ಇಂಥ ಯಾವುದೇ ಗೇಮ್ ಸರ್ವಿಸ್ ಪ್ರೊವೈಡರ್ಸ್ ಅಂದ್ರೆ ಯಾವ ಕಂಪನಿ ಅಥವಾ ವ್ಯಕ್ತಿ ಗೇಮ್ಸ್ ಆಡಿಸ್ತಾರಲ್ಲ ಅವರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 1 ಕೋಟಿ ರೂಪಾಯಿವರೆಗೂ ದಂಡ ಕಟ್ಟಬೇಕಾಗತ್ತೆ ಅಂತ ಹೇಳಿದೆ. ಮತ್ತೆ ಇದೇ ಕೆಲಸ ಮಾಡಿ ಸಿಕ್ಕಾಕೊಂಡ್ರೆ ಜೈಲು ಶಿಕ್ಷೆ 3 ರಿಂದ 5 ವರ್ಷಕ್ಕೆ ಏರಿಕೆಯಾಗುತ್ತೆ. ಹಾಗೆ 2 ಕೋಟಿ ರೂಪಾಯಿವರೆಗೂ ದಂಡ ಕಟ್ಟಬೇಕಾಗತ್ತೆ ಅಂತ ಹೇಳಿದೆ. ಗೇಮ್ ಕಂಪನಿಯ CEO, ಡೈರೆಕ್ಟರ್ ಎಲ್ಲರನ್ನು ಒಳಗೆ ಹಾಕ್ತೀವಿ ಅಂತ ಬೆದರಿಸಿದೆ. ಜೊತೆಗೆ ಕೇವಲ ಗೇಮ್ ಆಡಿಸೋರಷ್ಟೇ ಅಲ್ಲ, ಇಂಥ ಗೇಮ್ಗಳಿಗೆ ಪ್ರೋತ್ಸಾಹ ಮಾಡೋರು, ಪ್ರಮೋಟ್ ಮಾಡೋರಿಗೂ ಕೂಡ ಕೇಂದ್ರ ಬಿಸಿ ಮುಟ್ಟಿಸಿದೆ. ಆನ್ಲೈನ್ ಮನಿ ಗೇಮ್ಗಳಿಗೆ ಫಂಡಿಂಗ್ ಮಾಡೋರು ಮತ್ತು ಪ್ರಮೋಟ್ ಮಾಡೋರು, ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತು ಸೆಲೆಬ್ರಿಟಿಗಳಿಗೂ ಕೂಡ ಭಾರಿ ಶಿಕ್ಷೆ ಕಾದಿದೆ. ಇಂಥವರು 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 50 ಲಕ್ಷ ರೂಪಾಯಿವರೆಗೆ ದಂಡ ಕಟ್ಟಬೇಕಾಗತ್ತೆ ಅಂತ ಹೇಳಿದೆ. ಸ್ನೇಹಿತರೆ, ನಿಮಗೊತ್ತು ಮಸ್ಮಗ.com ಯಾವುದೋ ದೊಡ್ಡ ಕಾರ್ಪೊರೇಟ್ ಕಂಪನಿಯಿಂದ ಸಪೋರ್ಟ್ ಮಾಡ್ತಿರೋ ಚಾನಲ್ ಅಲ್ಲ. ನಮ್ಮಲ್ಲಿ 17-18 ಜನ ಏನು ವೃತ್ತಿಪರ ಪತ್ರಕರ್ತರು, ಯಂಗ್ಸ್ಟರ್ಸ್ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿದ್ದೇವೆ. ನಮಗೆ ಯಾವುದೇ ಕಾರ್ಪೊರೇಟ್ ಕೃಪಾ ಕಟಾಕ್ಷ ಇಲ್ಲ, ಪೊಲಿಟಿಷಿಯನ್ ಸಪೋರ್ಟ್ ಇಲ್ಲ, ಯಾರ್ದು ಇಲ್ಲ. ಹಾಗಿದ್ರೂ ಕೂಡ ಒಂದು ಖುಷಿ ವಿಚಾರ ನಮಗೆ ಏನಂದ್ರೆ, ಆತ್ಮ ಸಂತೃಪ್ತಿಯ ವಿಚಾರ ಏನು ಅಂದ್ರೆ, ಕಳೆದ 5-6 ವರ್ಷಗಳಲ್ಲಿ ಪ್ರತಿದಿನವೂ ನಮಗೆ ಇದರ ಪ್ರಮೋಷನ್ಗೆ ಆಫರ್ಸ್ ಬಂದಿದೆ. ಪ್ರತಿದಿನ ಮೇಲ್, ಯಾವಾಗಲೂ ರೆಗ್ಯುಲರ್ ಮೇಲ್, ಕಾಲ್ಸ್, ವಾಟ್ಸಪ್ ಬಂದಿದೆ. ಅಷ್ಟು ಅಮೌಂಟ್ಗೆ, ಇಷ್ಟು ಅಮೌಂಟ್ಗೆ ಈ ಆ್ಯಪ್ನ ಪ್ರಮೋಟ್ ಮಾಡ್ತೀರಾ, ಈ ಆ್ಯಪ್ನ ಪ್ರಮೋಟ್ ಮಾಡ್ತೀರಾ. ಏನು ಆ್ಯಪ್ ಅದು?
ಆನ್ಲೈನ್ ಗೇಮಿಂಗ್, ಬೇರೆ ಬೇರೆ ಥರದ ಆಟಗಳದು ದುಡ್ಡು ಹಾಕಿ ಆಡೋದು. ನೋ, ನಾವು ಮಾಡಿಲ್ಲ ಸ್ನೇಹಿತರೆ. ನಾಟ್ ಇವನ್ ಒನ್ಸ್, ಒಂದು ಸಲವೂ ನಾವು ಅಂತಹ ಸ್ಪಾನ್ಸರ್ಶಿಪ್ಪನ್ನು ತಗೊಂಡಿಲ್ಲ. ನಮ್ಮ ವೀಕ್ಷಕರು ಏನು ಪದೇ ಪದೇ ಒಂದೇ ಹೇಳ್ತೀರಿ ಅಂಥೇಳಿ ನೀವು ವೆರೈಟಿ ಕೇಳಿದ್ರು ಕೂಡ ಕೆಲವೊಂದಷ್ಟು ವೀಕ್ಷಕರು ಏನು ಅದೇ ಪ್ರಮೋಷನ್ ಯಾವಾಗಲೂ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಕ್ಲೀನ್, ನೀಟ್ ಮತ್ತು ಎಸೆನ್ಷಿಯಲ್ ಈ ಗೈಡ್ಲೈನ್ಸ್ ಹಾಕ್ಕೊಂಡು ಅದರೊಳಗಡೆ ಮಾತ್ರ ನಾವು ಜಾಹೀರಾತುದಾರನ ತಗೊಂಡಿದ್ದೀವಿ. ಅನಿವಾರ್ಯ, ತಗೊಳ್ಳೇಬೇಕು ಜಾಹೀರಾತು. ಯಾಕಂದರೆ ಭಾರತದಲ್ಲಿ ನ್ಯೂಸ್ಗೆ ಎಲ್ಲಿ ತನಕ ಜನ ಪೇ ಮಾಡಿ ಪತ್ರಕರ್ತರನ್ನು ಸಾಕೋದಿಲ್ವೋ ಅಲ್ಲಿ ತನಕ ಜಾಹೀರಾತುಗಳೇ ಸಾಕೋದು ಅನಿವಾರ್ಯತೆ ಇದೆ. ಇಲ್ಲಾಂದರೆ ನಿಮಗೆ ಕ್ವಾಲಿಟಿ ನ್ಯೂಸನ್ನು ಸರ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಥರದಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ಅದು ಅನಿವಾರ್ಯ. ಅದರಲ್ಲೂ ಕೂಡ ನಾವು ಗೈಡ್ಲೈನ್ ಹಾಕ್ಕೊಂಡು ಕ್ಲೀನ್ ಮತ್ತು ಎಸೆನ್ಷಿಯಲ್ ಈ ಕ್ಯಾಟಗರಿಯಲ್ಲಿ ಮಾತ್ರ ಕ್ಲಾರಿಟಿ ಸ್ಪಷ್ಟ ಹಂಗಿದ್ರೆ ಮಾತ್ರ ನಾವು ಜಾಹೀರಾತುಗಳನ್ನು ತಗೊಳ್ತಾ ಬಂದ್ವಿ. ಎಷ್ಟೇ ಆಫರ್ ಮಾಡಿದ್ರು ಕೂಡ ಸ್ನೇಹಿತರೆ ಆನ್ಲೈನ್ ಜೂಜು, ಆಟ, ಗೇಮ್ಸು ಈ ಥರದ್ದು ನಾವು ಪ್ರಮೋಟ್ ಮಾಡಲೇ ಇಲ್ಲ ಅನ್ನೋ ಖುಷಿ ನಮಗಿದೆ. ಯಾಕ್ರಿ ಬೇರೆಯವರೆಲ್ಲ ಮಾಡೋಲ್ವೇನ್ರಿ, ನಿಮ್ದೇನ್ರಿ ಅಂತಲೂ ನಮಗೆ ಕೇಳಿದ್ದಾರೆ. ಇಲ್ಲ ಅಣ್ಣ, ನಮಗೆ ಬೇಡ, ನಮಗೆ ಪರವಾಗಿಲ್ಲ, ನಮಗೆ ಸಾಕು, ನಮಗೆ ಆ ರೆವೆನ್ಯೂ ಬೇಡ ಅಂತ ಹೇಳಿ ನಾವು ಅದನ್ನು ಡ್ರಾಪ್ ಮಾಡಿದ್ದೀವಿ ಸ್ನೇಹಿತರೆ. ಇದೊಂದು ಎಕ್ಸಾಂಪಲಿಗೆ ಹೇಳಿದ್ದು ಸ್ನೇಹಿತರೆ, ನಮ್ಮ ವೀಕ್ಷಕರಿಗೆ ಗೊತ್ತಿರಬೇಕಾಗಿರೋದು ಇಂಪಾರ್ಟೆಂಟ್. ಇದು ಸುಮ್ಮನೆ ಏನೋ ಕೊಚ್ಕೊಳ್ಳೋಕ್ಕಂತಲ್ಲ, ನಿಮ್ಗೆ ಗೊತ್ತಿರಬೇಕಾಗಿರೋದು ಇಂಪಾರ್ಟೆಂಟ್. ಈ ಥರದ್ದು ಇನ್ನೂ ಹಲವಾರನ್ನ ನಾವು ಕ್ಯಾಟಗರಿಯಿಂದ ಆಚೆ ಇಟ್ಟಿದ್ದೀವಿ, ಇದನ್ನು ನಾವು ಪ್ರಮೋಟ್ ಮಾಡಲ್ಲ ಅಂತ. ಸುಮಾರಿದೆ ಅದರಲ್ಲಿ. ಒಂದು ಎಕ್ಸಾಂಪಲ್ಗೆ ಅಷ್ಟು ನಿಮ್ಗೆ ಇದನ್ನು ಹೇಳಿದ್ದು. ಆದರೆ ಕೆಲವರು ಇದನ್ನ ಪ್ರಮೋಟ್ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ದುಡ್ಡಿಗೆ ಬರಗಾಲ ಬಂದವ್ರ ಥರ ಈ ಥರದನ್ನೆಲ್ಲ ಪ್ರಮೋಟ್ ಮಾಡ್ತಿದ್ದಾರೆ. ಇದಂತಲ್ಲ, ಈ ಥರ ಸುಮಾರು ಅನಾಚಾರಗಳನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಕಾನೂನಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇದಲ್ಲದೆ ಗೇಮ್ ಆಡುವಾಗ ಹಣ ವರ್ಗಾವಣೆ ಆಗಬೇಕಲ್ಲ, ಇದಕ್ಕೆ ನೆರವಾಗೋ ಹಣಕಾಸಿನ ಮಧ್ಯವರ್ತಿಗಳು, ಉದಾಹರಣೆಗೆ ಬ್ಯಾಂಕ್ ಮತ್ತು ಫೋನ್ಪೇ, ಗೂಗಲ್ ಪೇನಂತಹ ಪೇಮೆಂಟ್ ಪ್ಲಾಟ್ಫಾರ್ಮ್ಸ್, ಇವರಿಗೂ ದಂಡ ಮತ್ತು ಶಿಕ್ಷೆ ಇದೆ. 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 1 ಕೋಟಿ ರೂಪಾಯಿವರೆಗೂ ದಂಡ ಹಾಕೋಕೆ ಅವಕಾಶ ಇದೆ. ಮನಿ ಗೇಮ್ ಕಡಿವಾಣಕ್ಕೆ ಪ್ರತ್ಯೇಕ ಸಂಸ್ಥೆ. ಎಸ್ ಸ್ನೇಹಿತರೆ, ಈ ಆನ್ಲೈನ್ ಗೇಮ್ಗಳನ್ನು ಕಂಟ್ರೋಲ್ ಮಾಡೋಕೆ ಕೇಂದ್ರ ಸರ್ಕಾರ ಒಂದು ಪ್ರತ್ಯೇಕ ಸಂಸ್ಥೆಯನ್ನೇ ರಚಿಸ್ತೀವಿ ಅಂತ ಹೇಳಿದೆ. ನ್ಯಾಷನಲ್ ಇ ಸ್ಪೋರ್ಟ್ಸ್ ಅಥವಾ ಆನ್ಲೈನ್ ಗೇಮಿಂಗ್ ಅಥಾರಿಟಿ ಅನ್ನೋ ರೆಗ್ಯುಲೇಟರಿ ಬಾಡಿಯನ್ನು ಸ್ಥಾಪಿಸ್ತೀವಿ ಅಂತ ಹೇಳಿದೆ. ಈ ಸಂಸ್ಥೆ ಆನ್ಲೈನ್ ಗೇಮ್ಗಳ ರಿಜಿಸ್ಟ್ರೇಷನ್, ಲೈಸೆನ್ಸ್ ಕೊಡೋದು, ಯಾವುದು ಇ ಸ್ಪೋರ್ಟ್ಸ್, ಯಾವುದು ಸೋಷಿಯಲ್ ಗೇಮ್, ಯಾವುದು ಮನಿ ಗೇಮ್ ಅಂತ ಕ್ಲಾಸಿಫೈ ಮಾಡುತ್ತೆ. ಹಾಗೆ ಮನಿ ಗೇಮ್ಸ್ ಮತ್ತು ಬೆಟ್ಟಿಂಗ್ ಬಗ್ಗೆ ತನಿಖೆ ನಡೆಸೋ ಕೆಲಸವನ್ನು ಕೂಡ ಮಾಡುತ್ತೆ. ಇಂತಹ ಕಂಪನಿಗಳ ವೆಬ್ಸೈಟ್ ಮತ್ತು ಆ್ಯಪ್ನ ಬ್ಲಾಕ್ ಮಾಡೋ ಪವರ್ಸ್ನ ಕೂಡ ಈ ಸಂಸ್ಥೆಗೆ ಕೊಡಲಾಗುತ್ತೆ. ಬೇಕಿದ್ರೆ ಈ ಕಂಪನಿಗಳ ಮೇಲೆ ರೇಡ್ ಮಾಡಿ ಅವರ ಆಸ್ತಿಯನ್ನು ಸೀಸ್ ಮಾಡ್ಬೋದು. ಹೀಗಾಗಿ ಇನ್ಮೇಲೆ ಎಲ್ಲ ಕಂಪನಿಗಳು ಆನ್ಲೈನ್ ಗೇಮ್ ತರೋಕ್ಕೂ ಮೊದಲು ರೆಗ್ಯುಲೇಟರಿ ಸಂಸ್ಥೆಯೊಂದಿಗೆ ರಿಜಿಸ್ಟರ್ ಆಗಬೇಕು, ಲೈಸೆನ್ಸ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಗೇಮ್ ಆಡೋರ ಬಳಿ KYC ಪಡೆದು ಅವ್ರನ್ನ ವೆರಿಫೈ ಮಾಡಬೇಕು. ಅಪ್ರಾಪ್ತರ ಅಥವಾ ದೊಡ್ಡವರ ಅಂತ ಚೆಕ್ ಮಾಡಬೇಕು. ಅಪ್ರಾಪ್ತರಾಗಿದ್ದರೆ ಪೇರೆಂಟ್ಸಿಂದ ಪರ್ಮಿಷನ್ ತಗೋಬೇಕು. 20,000 ಕೋಟಿ ಆದಾಯ ನಷ್ಟ. ಸ್ನೇಹಿತರೆ, ಆನ್ಲೈನ್ ಮನಿ ಗೇಮ್ ದೊಡ್ಡ ಪ್ರಮಾಣದಲ್ಲಿ ಬೂಮ್ ಆಗ್ತಾ ಇತ್ತು. BCCI ಏನು ಮಾಡುತ್ತಾ ಗೊತ್ತಿಲ್ಲ ಸ್ಪಾನ್ಸರ್ಶಿಪ್ಗೆ. ನೆಕ್ಸ್ಟ್ ಅವ್ರ ಜರ್ಸಿಲೆಲ್ಲ ಟೆಸ್ಟಲ್ಲಿ ಒಂದು 11, ODI ಇನ್ನೊಂದು ಯಾವುದೋ 11 ಎಲ್ಲ ನೋಡಿದಿರಲ್ಲ ನೀವು. ಈಗ ನೆಕ್ಸ್ಟ್ ಅವರು ಕೂಡ ಬೇರೆ ಸ್ಪಾನ್ಸರ್ಶಿಪ್ನ ಹುಡುಕಬೇಕಾಗತ್ತೆ. ಸಿಕ್ಕಾಪಟ್ಟೆ ಬೂಮ್ ಆಗ್ತಾ ಇತ್ತು. ಭಾರತದ ಸನ್ರೈಸ್ ಸೆಕ್ಟರ್ ಅಂತ ಕರೆಸ್ಕೊಳ್ತಾ ಇತ್ತು. ಜೊತೆಗೆ ಟೀಕೆನೂ ಮಾಡಲಾಗ್ತಾ ಇತ್ತು. ಜಗತ್ತಲ್ಲಿ ಎಂತೆಂಥ ಸ್ಟಾರ್ಟಪ್ಗಳು ಹುಡ್ಕೊಳ್ತಿದ್ದಾವೆ. ಪರ್ಪ್ಲೆಕ್ಸಿಟಿ ಹುಡ್ತಾ ಇದೆ, ChatGPT ಹುಡ್ತಾ ಇದೆ, ಚೈನಾದಲ್ಲಿ ಡೀಪ್ ಸೀಕ್ ಹುಡ್ತಾ ಇದೆ, ನಮ್ಮಲ್ಲಿ 11ಗಳು ಹುಡ್ತಾ ಇದ್ದಾವೆ ಅಂತೇಳಿ. ಬಿಲಿಯನ್ ಡಾಲರ್, $25 ಬಿಲಿಯನ್ ಅಂದರೆ 2 ಲಕ್ಷ ಕೋಟಿಗಳ ಬೃಹತ್ ಇಂಡಸ್ಟ್ರಿಯಾಗಿ ಬೆಳೆದಿತ್ತು. ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಸೇರಿದ ಹಾಗೆ, ಕ್ರಿಕೆಟರ್ಸ್ ಸೇರಿದ ಹಾಗೆ ಎಲ್ಲರೂ ಪ್ರಮೋಟ್ ಮಾಡ್ತಾಯಿದ್ರು. ಗೇಮ್ ನಡೆಸೋರು, ಗೇಮ್ ಆಡೋರು, ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಅಂತ ಉದ್ಯೋಗನೂ ಸೃಷ್ಟಿಯಾಗಿತ್ತು 2 ಲಕ್ಷ ಜನಕ್ಕೆ. ಆದರೆ ಕೋಟ್ಯಂತರ ಜನರ ಜೀವನ ಹಾಳಾಗ್ತಾ ಇತ್ತು. 2 ಲಕ್ಷ ಉದ್ಯೋಗ ಸರಿ, 2 ಲಕ್ಷ ಜನರ ಜೀವನ ನಡೆಯೋದು ಸರಿ, ಆದರೆ ಆಡಿ ಆಡಿ ಚಟ ಹತ್ತಿಸ್ಕೊಂಡು ಇಡೀ ಫ್ಯಾಮಿಲಿಗಳೇ ಬರ್ಬಾದಾಗ್ತಿದ್ವಲ್ಲ ಕೋಟ್ಯಂತರ ಜನರದ್ದು. ಅದರ ಕತೆ ಸ್ನೇಹಿತರೆ, ಪ್ರತಿದಿನ 1 ಕೋಟಿ ಭಾರತೀಯರು ಆನ್ಲೈನ್ ಗೇಮ್ಸ್ ಆಡ್ತಾಯಿದ್ರು. ಭಾರಿ ಪ್ರಮಾಣದಲ್ಲಿ ದುಡ್ಡು ಹರಿತಾ ಇತ್ತು ಇದರಿಂದ. ಪ್ರತಿ ವರ್ಷ ಗೇಮಿಂಗ್ ಇಂಡಸ್ಟ್ರಿ 20% CAGRನಲ್ಲಿ ಗ್ರೋ ಆಗ್ತಿತ್ತು. ಇನ್ನೊಂದು 5 ವರ್ಷ ಬಿಟ್ಟಿದ್ರೆ ಹಿಡಿಲಿಕ್ಕಾಗದಿರಷ್ಟು ಇದು ಬೆಳೆಯುತ್ತೆ ಅನ್ನೋ ಆತಂಕ ಇತ್ತು. ಇದನ್ನು ನೋಡಿನೇ ಕೇಂದ್ರ ಸರ್ಕಾರ 2023 ಜುಲೈನಲ್ಲಿ ಗೇಮಿಂಗ್ ಮೇಲೆ 28% GST ಹಾಕಿತ್ತು. ಪರಿಣಾಮ 6 ತಿಂಗಳಲ್ಲಿ GST ಕಲೆಕ್ಷನ್ 412% ಜಂಪ್ ಆಗಿ 7,000 ಕೋಟಿ ಟಚ್ ಆಗಿತ್ತು. ಇದೊಂದೇ ಇಂಡಸ್ಟ್ರಿಯಿಂದ ವಾರ್ಷಿಕವಾಗಿ 20,000 ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಾ ಇತ್ತು. ಅಲ್ಲದೆ 2022 ಜೂನ್ವರೆಗೂ 25,000 ಕೋಟಿ ವಿದೇಶಿ ಹೂಡಿಕೆ ತಂದುಕೊಟ್ಟಿತ್ತು. ಈಗ ಆನ್ಲೈನ್ ಗೇಮ್ಸ್ನ ಬ್ಯಾನ್ ಮಾಡೋದ್ರಿಂದ ಇದೆಲ್ಲ ತಪ್ಪುತ್ತೆ. ಸರ್ಕಾರದ ಆದಾಯಕ್ಕೂ ಪೆಟ್ಟು ಬೀಳುತ್ತೆ. ಬೆಟ್ಟಿಂಗ್ ವ್ಯಸನ, ಭಯೋತ್ಪಾದನೆಗೆ ದುಡ್ಡು. ಎಸ್ ಸ್ನೇಹಿತರೆ, 1000 ಕೋಟಿ ಆದಾಯ ಖೋತಾದರೂ ಕೂಡ ಸರ್ಕಾರ ಇಂಥ ನಿರ್ಧಾರ ತಗೊಳ್ಳೋಕೆ ಕಾರಣ ಭದ್ರತೆ, ದೇಶದ ಭದ್ರತೆ ಹಾಗೂ ದೇಶದ ಜನರ ಮಾನಸಿಕ ಭದ್ರತೆ ಮತ್ತು ಕುಟುಂಬಗಳ ಆರ್ಥಿಕ ಭದ್ರತೆ.
ಮೊದಲನೇದಾಗಿ ಆನ್ಲೈನ್ ಗೇಮ್ನಿಂದ ಬೆಟ್ಟಿಂಗ್ ಹುಚ್ಚು ಹತ್ತೋದಂತೂ ಇದ್ದೇ ಇದೆ. ಆರಂಭದಲ್ಲಿ ಕ್ಯೂರಿಯಾಸಿಟಿಗೆ ಅಂತ ಶುರುವಾಗಿದ್ದು ಬರ್ತಾ ಬರ್ತಾ ಚಟ. ಆನ್ಲೈನ್ ಗೇಮ್ ಆಡಿದ ಪ್ರತಿಯೊಬ್ಬರಿಗೂ ಇದು ಗೊತ್ತಿರುತ್ತೆ. ಡ್ರೀಮ್ 11 ಅಂತಹ ಫ್ಯಾಂಟಸಿ ಗೇಮ್ನಿಂದ ಏನೆಲ್ಲ ಅವಾಂತರ ಆಗಿದೆ ಅನ್ನೋದನ್ನು ನಾವು ಈಗ ಆಲ್ರೆಡಿ ನೋಡಿದ್ದೀವಿ. ಹಳ್ಳಿಗಳಲ್ಲಿ ಇದಕ್ಕೆ ಉದಾಹರಣೆ ಸಿಗುತ್ತೆ. ಎಷ್ಟೋ ಜನ ಸಾಲ ಮಾಡಿಕೊಂಡು ರಮ್ಮಿಗೆ ದುಡ್ಡು ಹಾಕಿದ ಎಕ್ಸಾಂಪಲ್ಸ್ನ ನಾವು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಹೀಗಾಗಿ ಆನ್ಲೈನ್ ಗೇಮ್ಸ್ನಿಂದ ದೇಶದ ಯುವಜನತೆಯ ಮನಸ್ಥಿತಿನೇ ಬದಲಾಗೋಕ್ಕೆ ಶುರುವಾಗಿತ್ತು. ಇದೇ 10-20 ವರ್ಷದ ಹಿಂದೆ ಬೆಟ್ಟಿಂಗ್ ಅಂದರೆ ಕಳ್ಳತನ, ಅಕ್ರಮ ಸಂಬಂಧಪಟ್ಟಂಥ ಅಪರಾಧವಾಗಿ ನೋಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಟ್ಟಿಂಗ್ ಆಡ್ತಾನೆ, ಆನ್ಲೈನಲ್ಲಿ ಗೇಮ್ ಆಡ್ತಾನೆ, ದುಡ್ಡು ಆಡ್ತಾನೆ ಅನ್ನೋದು ಭಾಳ ಹಾಬಿ ಥರ ಆಗೋಗಿತ್ತು. ಫ್ಯಾಷನ್ ಆ್ಯಂಡ್ ಪ್ಯಾಷನ್ ಅಷ್ಟರ ಮಟ್ಟಿಗೆ ಪಿಡುಗಾಗಿತ್ತು ಇದು. ದಿನಕ್ಕೆ 1 ಕೋಟಿ ಜನ ಇದು ಗೇಮ್ ಆಡ್ತಾರೆ ಅಂದರೆ ಏನು ಅರ್ಥ ಸ್ವಾಮಿ? ಗೇಮ್ನಿಂದ ಯಾವುದೇ ಉತ್ಪಾದಕತೆ ಇಲ್ಲ, ಅಷ್ಟು ಮಾನವ ಶ್ರಮ ವೇಸ್ಟು. ಅದನ್ನು ಸರ್ಕಾರ ಕಂಟ್ರೋಲಿಗೆ ತರಬೇಕಾಗಿತ್ತು ಮುಂಚೆನೇ, ಆ್ಯಕ್ಚುಲಿ ಲೇಟ್ ಆಯಿತು. ಜೊತೆಗೆ ಆನ್ಲೈನ್ ಗೇಮ್ ಅನ್ನೋದು ಅಕ್ರಮ ಚಟುವಟಿಕೆಗಳ ಅಡ್ಡೇನೂ ಆಗಿತ್ತು. ಗೇಮ್ ಆಡೋಕ್ಕೆ ಬಂದವರು ಸೈಬರ್ ಗಳ್ಳರಿಂದ ದುಡ್ಡು ಕಳ್ಕೊಳ್ಳೋದು ಮಾಮೂಲಿಯಾಗಿತ್ತು. ಅಲ್ಲದೆ ಅಕ್ರಮ ಹಣ ವರ್ಗಾವಣೆಗೆ ಆನ್ಲೈನ್ ಗೇಮ್ಗಳನ್ನು ಯೂಸ್ ಮಾಡ್ತಾಯಿದ್ರು. ಡಮ್ಮಿ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಬೇಕಂತಲೇ ಆಟದಲ್ಲಿ ಸೋತು ತಮಗೆ ಬೇಕಾದ ಅಕೌಂಟ್ಗೆ ದುಡ್ಡು ಕಳಿಸೋದು. ಇದೇ ಮೇ ತಿಂಗಳಲ್ಲಿ ಚೀನಿ ಕಂಪನಿಯೊಂದು ಆ್ಯಪ್ ಮೂಲಕ ಬರೋಬ್ಬರಿ 443 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿ ಲಾಂಡ್ರಿಂಗ್ ಮಾಡಿತ್ತು. ಅಲ್ಲದೆ ತೆರಿಗೆಗಳ್ಳರಿಗೆ ಸ್ವರ್ಗ ಆಗಿತ್ತು. 2019 ಏಪ್ರಿಲ್ನಿಂದ 2022 ನವೆಂಬರ್ ನಡುವೆ ಸುಮಾರು 23,000 ಕೋಟಿ ರೂಪಾಯಿ ತೆರಿಗೆ ಸೋರಿಕೆಯಾಗಿರೋ ವರದಿ ಇದೆ. ಇದೆಲ್ಲಕ್ಕಿಂತ ಆತಂಕಕಾರಿ ಅಂದರೆ ಉಗ್ರ ಭಯೋತ್ಪಾದಕ ಸಂಘಟನೆಗಳಿಗೂ ಕೂಡ ಗೇಮಿಂಗ್ ಆ್ಯಪ್ಗಳು ಆಶ್ರಯ ತಾಣ ಆಗಿದ್ವು. ಕಪ್ಪು ಹಣದ ಮೂಲಕ ದುಡ್ಡು ಸಿಗ್ತಾ ಇತ್ತು. ಜೊತೆಗೆ ಈ ಆ್ಯಪ್ಗಳಲ್ಲಿ ಚಾಟ್ ಮಾಡೋ ವ್ಯವಸ್ಥೆ ಕೂಡ ಇರುತ್ತೆ. ಹೀಗಾಗಿ ಕೋಡ್ ಲ್ಯಾಂಗ್ವೇಜ್ನಲ್ಲಿ ಮರಿ ಉಗ್ರರ ನೇಮಕಾತಿ ಇಲ್ಲೇ ಆಗ್ತಾ ಇತ್ತು. ಈ ರೀತಿ ಆನ್ಲೈನ್ ಗೇಮ್ಗಳು ದೇಶದ ಭದ್ರತೆಗೆ ಅಪಾಯ ಹುಡ್ತಾ ಇದ್ವು. ಅದಕ್ಕಾಗಿ ಈಗ ಆದಾಯ ಹೋದರೆ ಹೋಗಲಿ ಅಂತ ಹೇಳಿ ಈ ಎಲ್ಲ ಮನಿ ಗೇಮ್ಗಳನ್ನು ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಮುಗಿಸ್ಲಿಕ್ಕೆ ಈಗ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.